ಗೂಢಚಾರಂ. ಯಾರಿಗೆ ಯಾವ ಕಾಲದಲ್ಲಿ ಸಮಯಕ್ಕೆ ಹೊರಗೆ ಏನೆಲ್ಲ ನಡೀತಾ ಇದೆ ಅಂತನ್ನೋದನ್ನು ಹೇಳಲಿಕ್ಕೆ ಬೇಕಾದ ಗೂಢಚಾರರು ಇರುವುದಿಲ್ವೋ. ಯಾಕೆಂದರೆ ರಾಜನಿಗೆ ಇರುವುದು 2 ಕಣ್ಣು, ಇವನಿಗೆ 20 ಕಣ್ಣು ಅಂತ ಇಟ್ಟುಕೊಳ್ಳಿ. ಎಷ್ಟು ದಿಕ್ಕುಗಳಿಗೆ ಹರಿಸಿದ್ರು ತನ್ನ ಸುತ್ತಲಿನ 4 ಪರಿಸರವನ್ನು ಗಮನಿಸಬಹುದು ಹೊರತು ತನ್ನ ವಲಯದಲ್ಲಿ ಎಷ್ಟೆಲ್ಲ ಅಧಿಕಾರದ ವ್ಯಾಪ್ತಿ ಇದೆಯೋ ಅದೆಲ್ಲ ಕಡೆಗೆ ತನ್ನ ನೇರವಾದ ಕಣ್ಣನ್ನು ಹಾಯಿಸ್ಲಿಕ್ಕಾಗುವುದಿಲ್ಲ. ಅದಕ್ಕೆ ರಾಜರಿಗೆ ಹೇಳುವಾಗ ಚಾರರೇ ರಾಜನಿಗೆ ಕಣ್ಣು ಅಂತ. ಅವನ ಸುತ್ತ ಇರುವಂತಹ ಘಟನೆಗಳು ನಡೆಯುವುದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಅವನು ಅನಿವಾರ್ಯವಾಗಿ ಅಂಥದ್ದನ್ನು ವ್ಯವಸ್ಥೆ ಮಾಡಬೇಕು. ಯಾರು ಚಾರರನ್ನು ಇಡದೆ ಘಟನೆಗಳನ್ನು ಸರಿಯಾಗಿ ಪರಿಗಣಿಸುವುದಿಲ್ಲವೋ ಅಸ್ವಾಧೀನಂ ನರಾಧಿಪಂ, ತನ್ನ ವಶಕ್ಕೆ ಇಲ್ಲದೆ ಜಾರಿ ಹೋಗುವಂತಹ, ಅಂದರೆ ಒಂದಿಷ್ಟು ತುಂಡು ರಾಜರೆಲ್ಲ ಬಂಡಾಯ ಎದ್ದು ಈ ಸರ್ತಿಯಿಂದ ನಾವು ಮುಂದೆ ನಿಮಗೆ ಬೇಕಾದ್ದನ್ನು ಕಳುಹಿಸಿಕೊಡುವುದಿಲ್ಲ, ಕಪ್ಪವನ್ನು ಒಪ್ಪಿಸುವುದಿಲ್ಲ, ಕಣ್ಣು ತಪ್ಪಿಸಿ ಏನೋ ಕೊಡೋದ್ರ ಬದಲು ಇನ್ನೇನೋ ಕೊಟ್ಟು ನಿನಗೆ ಅಷ್ಟು ಗಮನಕ್ಕೆ ಬರುವುದಿಲ್ಲ, ಎಲ್ಲ ಕೊಡ್ತಾ ಇದ್ದಾರೆ, ಎಲ್ಲರೂ ಕೊಡ್ತಾ ಇದ್ದಾರೆ ಅಂತ. ಹೀಗೆ ಯಾರು ತನಗೆ ಸಲ್ಲಬೇಕಾದಂತಹ ಗೌರವವನ್ನು ಇನ್ನೊಬ್ಬರು ಕೊಡದೇ ಇದ್ದಾಗ ವಿಷಯದಲ್ಲಿ ಅದನ್ನು ಬಹಳ ಗಂಭೀರವಾಗಿ ಸ್ವೀಕರಿಸುವುದಿಲ್ಲವೋ ಅಂತಹ ರಾಜ ಜನರಿಂದ ತನ್ನಿಂದ ತಾನೇ ದೂರ ಆಗ್ತಾನೆ. ಯಾಕೆಂದರೆ ಜನರ ಮನಸ್ಸಿನಲ್ಲಿ ನಮ್ಮ ಮೇಲೆ ರಾಜನಿಗೆ ಯಾವ ಗಮನವೂ ಇಲ್ಲ. ಒಂದು ಸುಮ್ಮನೆ ಹೇಳಿಕೆ, ಯಾರೋ ಒಬ್ಬ ಏನೋ ಒಂದು ಸಾಧನೆ ಮಾಡ್ತಾನೆ ಅಥವಾ ಯಾರೋ ಒಬ್ಬ ಏನೋ ಒಂದು ದೊಡ್ಡ ಗೆಲುವನ್ನು ಸಂಪಾದಿಸ್ತಾನೆ, ತಕ್ಷಣ ಮಂತ್ರಾಲಯದಿಂದ ರಾಜ್ಯ ಸಚಿವಾಲಯದಿಂದ ನೀವು ಇಂಥ ಕಾರ್ಯವನ್ನು ಮಾಡಿದ್ದಕ್ಕಾಗಿ ಬಹಳ ಅಭಿನಂದನೆಗಳು ಅಂತ ಒಂದು ಮಾತು ಬಂತು ಅಂದರೆ ನಮ್ಮ ಈ ಕಾರ್ಯ ದೊಡ್ಡ ಮಟ್ಟದಲ್ಲಿ ಗಮನಕ್ಕೆ ಬಂದಿದೆ ಅಂತ ಆದಾಗ ಆ ಎಲ್ಲ ಕಾರ್ಯಗಳು ರಾಷ್ಟ್ರದ ಪರವಾಗಿ ಯೋಚನೆ ಮಾಡ್ತಾ ಇರುತ್ತೆ. ಇದೆಲ್ಲ ತುಂಬ ಒಳ್ಳೆಯ ಮಾತು, ಆದರೆ ಅದು ಶೂರ್ಪನಖೆಯ ಬಾಯಲ್ಲಿ ಬರ್ತಾ ಇದೆ ಅಂತ ಅನ್ನೋದು ನಮಗೆ ಭಯಂಕರವಾದ ಮಾತು. ಯಾಕೆಂದರೆ ಇಷ್ಟು ಒಳ್ಳೆಯ ಮಾತುಗಳನ್ನು ಆಡ್ತಾ ಇರುವುದು ರಾವಣನ ನಿಜವಾದ ಕಾಳಜಿ ಅಲ್ಲ ಅಂತ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಅಂದರೆ ಈ ಎಲ್ಲ ಮಾತುಗಳು ಸರಿಯೇ ಮಾತು, ಈ ಆಡಿದ ಮಾತುಗಳು ಯಾವುದೂ ಸುಳ್ಳಲ್ಲ, ಯಾವುದೂ ತೆಗೆದು ಹಾಕಲಿಕ್ಕಾಗುವಂಥದ್ದಲ್ಲ. ಅಂದರೆ ಅಷ್ಟು ಗಮನ ಇಟ್ಟು ಪ್ರಜೆಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಮೇಲಿನ ವರ್ಗ ಗಮನಿಸ್ತಾ ಇದೆ, ಅದಕ್ಕೆ ಪ್ರತಿಕ್ರಿಯಿಸುವಂತಹ ತಾಳ್ಮೆ ವ್ಯವಧಾನ ಅವುಗಳಿಗೆ ಇದೆ ಅಂತ ಗೊತ್ತಾದಾಗ ಇಲ್ಲಿಯ ಪ್ರತಿಯೊಂದು ಬೇರೆ ಕಾರ್ಯಗಳು ಕೂಡ ಇದು ಮೇಲಿಂದ ರೆಕಗ್ನಿಷನ್ ಸಿಗುತ್ತೆ ಅಂತಂದಾಗ ನಾವು ಇದನ್ನು ಈ ಸಲ ಇನ್ನೂ ಹೆಚ್ಚು ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ನಮ್ಮ ದೇಶದ ಪ್ರೀತಿಗಾಗಿ ನಡೆಸಬೇಕು ಅಂತ ಆ ಪ್ರಜೆಗಳಲ್ಲಿ ಒಂದು ಆಪ್ತತೆ ಬೆಳೆಯುತ್ತೆ.